ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವ್ಯಸನ ಮುಕ್ತ ದಿನಾಚರಣೆಯ ಶುಭಾಶಯಗಳು. ಇವತ್ತು ವ್ಯಸನ ಮುಕ್ತ ದಿನ. ವ್ಯಸನ ಅಂತಂದರೆ ಈ ಮದ್ಯಪಾನ ಆಗಿರ್ಬೋದು, ಈ ಬೀಡಿ, ಸಿಗರೇಟು, ತಂಬಾಕು, ಈ ಅಷ್ಟೇ ಅಲ್ಲದೆ ಮಟಕ, ಇಸ್ಪೀಟು ಇವುಗಳೆಲ್ಲ ವ್ಯಸನ ಅಂತ ಕರಿತೇವೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಈ ಆನ್ಲೈನ್ ಗೇಮ್ಗಳನ್ನು ಆಡುವುದು ಕೂಡ ಒಂದು ರೀತಿಯ ವ್ಯಸನ. ಒಂದು ರೀತಿಯ ಅನ್ನೋದಕ್ಕಿಂತ ಅದು ವ್ಯಸನನೇ, ಅದರಲ್ಲಿ ಡೌಟ್ ಇಲ್ಲ. ಈ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಜನ ತಮ್ಮ ಇಡೀ ಜೀವನದುದ್ದಕ್ಕೂ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವರ ನೆನಪಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಲ್ಲಕಲ್ಲಿನ ಮಹಾಂತಪ್ಪ ಅಪ್ಪಗಳವರು, ಅವರು ನಾಡಿನಾದ್ಯಂತ ತಮ್ಮ ಜೋಳಿಗೆಯ ಮೂಲಕ ದುಶ್ಚಟಗಳನ್ನು, ವ್ಯಸನಗಳನ್ನು ಭಿಕ್ಷೆ ಬೇಡಿದ್ರು. ಎಷ್ಟೋ ಮನೆಗಳನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿ ಎಷ್ಟೋ ಕುಟುಂಬಗಳಿಗೆ ದಾರಿದೀಪ ಆದರು. ಅಂಥವರ ಆದರ್ಶಯುಕ್ತ ವಿಚಾರಧಾರೆಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಇಲಕಲ್ಲ ಮಹಾಂತಪ್ಪ ಅಪ್ಪಗಳವರ ಹುಟ್ಟು ದಿನವೂ ಕೂಡ ಇವತ್ತೇ. ಅವರು ಹುಟ್ಟಿದ ದಿನ ಇವತ್ತು, ಜೊತೆಗೆ ವ್ಯಸನ ಮುಕ್ತ ದಿನವನ್ನಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಅಂಥವರ ಆದರ್ಶ, ಅಂಥವರ ವಿಚಾರಧಾರೆಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಬೇಕು. ಎಷ್ಟೋ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ವ್ಯಸನಗಳಿಗೆ ಬಲಿ ಆಗ್ತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಸಣ್ಣ ಮಕ್ಕಳು, 18, 19, 20 ವಯಸ್ಸಿನ ಮಕ್ಕಳು, 20 ಹೊಟ್ಟೆ ಉರಿತದ ಗಾಂಜಾ, ಅಫೀಮು ಇವುಗಳಿಗೆ ಬಲಿಯಾಗಿದ್ದಾರೆ. ಇಂಥವುಗಳಿಗೆ ಬಲಿಯಾಗಿದ್ದಾರೆ. ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಆಸ್ತಿ ಇರುತ್ತೆ. ಅಂಥವರ ಮಕ್ಕಳು ಗಾಂಜಾ, ಅಫೀಮು, ಕುಡಿತ ಇಂಥವುಗಳಿಗೆ, ಅದರಲ್ಲೂ IPL ಅಂತೆ, ಈ ಬೆಟ್ಟಿಂಗ್ ಅಂತೆ, ಈ ಆನ್ಲೈನ್ ಗೇಮ್ಗಳಂತೆ, ಇವುಗಳೆಲ್ಲ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾವುಗಳು ಈ ವ್ಯಸನ ಮುಕ್ತರನ್ನಾಗಿಸ್ಬೇಕಾಗತ್ತೆ. ಆ ಕರ್ತವ್ಯ ನಿಮ್ಮೆಲ್ಲರದ್ದಾಗಿದೆ. ಅದಕ್ಕಾಗಿ ನಾವುಗಳು ನಮ್ಮ ದಿನದ ಸ್ವಲ್ಪ ಸಮಯವನ್ನ ಈ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥವರಿಗೆ ಮೀಸಲಿಟ್ಟು ಅಂಥವರನ್ನ ಆ ದುಶ್ಚಟಗಳಿಂದ ಹೊರಗಡೆ ತಗೊಂಡ್ಬಂದು ಉತ್ತಮವಾದ ಜೀವನವನ್ನ ರೂಪಿಸಲಿಕ್ಕೆ ನಾವು ಅವರನ್ನ ಅಣಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರುಗಳಾಗಿರ್ಲಿ, ಸಂಬಂಧಿಗಳಾಗಿರ್ಲಿ, ಹತ್ತಿರದವರನ್ನ ಯಾರಾದರೂ ದುಶ್ಚಟಗಳಿಗೆ ಬಲಿಯಾಗಿದ್ದರೆ ಅಂಥವ್ರಿಗೆ ನಾವು ಸಮಯ ಕೊಡಬೇಕಾಗತ್ತೆ. ನಾನು ಕೂಡ ಬಹಳಷ್ಟು ಜನರನ್ನ ಇಲ್ಲಿಗೆ ದುಶ್ಚಟಗಳಿಂದ ವಿಮುಕ್ತರನ್ನಾಗಿ ಮಾಡಿಸಿದ್ದೇನೆ. ಈ ಕುಡಿತದ ಚಟಗಳನ್ನ ಬಿಡಿಸಿದ್ದೇನೆ. ಅಂಥವ್ರು ಯಾರಾದರೂ ಇದ್ರೂ ಕೂಡ ನನಗೆ ತಿಳಿಸಿ, ನಾನು ಅವರಿಗೆ ನನ್ನ ಕೈಲಾದ ಮಾರ್ಗದಲ್ಲಿ ಅವರನ್ನ ಆ ದುಶ್ಚಟಗಳಿಂದ ದೂರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಈ ಕುಡಿತ ಆಗಿರ್ಲಿ, ಇಂಥವು ಚಟಗಳೇನಿದಾವಲ್ಲ, ಅವು ಕುಟುಂಬಗಳನ್ನ ಬೀದಿಗೆ ತರ್ತವೆ. ಅಷ್ಟೇ ಅಲ್ಲದೆ ಒಂದು ದುಶ್ಚಟ, ಕುಡಿತದಂತಹ ಒಂದು ದುಶ್ಚಟ ಆತನ ದೇಹದ ಮೇಲೆ ಅಷ್ಟೇ ಅಲ್ಲ, ಆತನ ಕುಟುಂಬದ ಮೇಲೆ, ಆತನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಈ ದೇಹ ಏಸೋ ಕಾಯಂಗಾಳ ಕಳೆದು 84 ಲಕ್ಷ ಜೀವಕೋಟಿಯನ್ನು ದಾಟಿ ಬಂದ ಈ ಶರೀರ. ಎಷ್ಟೋ ಕಾಯಂಗಳು ಅಂದ್ರೆ ಈ ನಮ್ಮೊಳಗಿರ್ತಕ್ಕಂಥ ಆತ್ಮ, ಕ್ರಿಮಿ, ಕೀಟ, ಕತ್ತೆ, ಕಿರುಬ, ಹೀಗೆ ಎಲ್ಲಾ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳ ದೇಹವನ್ನ, ಆಕಾರವನ್ನ ಪಡೆದ ನಂತರ ಈ ಮನುಷ್ಯ ಎಂಬ ಆಕಾರವನ್ನ ಪಡಿತದ ಅಂತೇಳಿ ನಮ್ಮ ಪೂರ್ವಜರು ಹೇಳ್ಕೊಂತ ಬಂದಾರ.
ಇಂಥ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮವನ್ನ, ಇಂಥ ಒಂದು ಅಮೂಲ್ಯವಾದ ಈ ದೇಹವನ್ನ ನಾವು ನಮ್ಮ ಚಟಗಳಿಂದ, ಕುಡಿತದಂತಹ ಚಟಗಳಿಂದ, ಇನ್ನು ಅನೇಕ ದುಶ್ಚಟಗಳಿಂದ ನಾವು ನಮ್ಮ ದೇಹವನ್ನ ಬಲಿಯಾಗಿಸ್ತೇವೆ. ಅಂತ ಚಟಗಳಿಗೆ ನಮ್ಮ ದೇಹವನ್ನ ಬಲಿ ಕೊಡ್ತೇವೆ. ಅಂತಹ ಚಟಗಳಿಂದ ನಾವು ದೂರ ಇರಲೇಬೇಕು. ಯಾವುದೇ ಚಟಗಳು ನಮ್ಮ ಬದುಕನ್ನಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಕಲುಷಿತಗೊಳಿಸ್ತದ. ನಮ್ಮ ಮಕ್ಕಳು, ನಮ್ಮ ಮಡದಿ, ನಮ್ಮ ಕುಟುಂಬ, ಇವುಗಳೆಲ್ಲದರ ಮೇಲೆ ಪರಿಣಾಮ ಬೀರ್ತದ. ಅದಕ್ಕೋಸ್ಕರ ನಾವು ಈ ದುಶ್ಚಟಗಳಿಂದ ದೂರ ಇರಲೇಬೇಕು. ಅಂಥವರನ್ನ, ದುಶ್ಚಟಕ್ಕೆ ಬಲಿಯಾದಂಥವರನ್ನ ನಾವು ಅದರಿಂದ ಹೊರಗಡೆ ತರಲೇಬೇಕು. ಆ ಕೆಲಸದಲ್ಲಿ ನೀವು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸಣ್ಣ 18ನ ವಯಸ್ಸಿನ ಮಕ್ಕಳು, 19, 20, 21ರ ಮಕ್ಕಳು ನಾವು, ಯಾಕಂದ್ರೆ ಈ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ವಿ. ಆಟ ಆಡುವ ವಯಸ್ಸು, ಶಾಲೆ ಓದುವ ವಯಸ್ಸು. ಇಂತಹ ವಯಸ್ಸಲ್ಲಿ ಅಫೀಮನಂತಹ ಇಂತಹ ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ದುಶ್ಚಟದ ಬಾಹುಗಳು ಯಾವ ರೀತಿ ತನ್ನ ಕಬಂಧ ಭಾವಗಳನ್ನ ಚಾಚ್ತಾ ಇದ್ದಾವೆ ಅಂತಂದ. ಅದರಲ್ಲೂ ನಾವುಗಳು ಅದೆಷ್ಟು ಕೋಟಿ ಕೊಟ್ಟರು ಕೂಡ ಈ ಅಮೂಲ್ಯವಾದ ದೇಹ ಸಿಗಲ್ಲ. ಅಂತಹ ದೇಹವನ್ನ ನಾವು ನಮ್ಮ ಮದ್ಯಪಾನದಂತಹ ಚಟಗಳಿಂದ ಹಾಳು ಮಾಡಿಕೊಳ್ತೇವೆ. ಅದಕ್ಕಾಗಿ ನಮ್ಮ ಶರಣರು ಮಹಂತ ಪಪ್ಪುಗಳವರು ಅವರು ಓಡಾಡಿ, ಇಡೀ ನಾಡಿನಾದ್ಯಂತ ಹೋರಾಡಿ ತಮ್ಮ ಜೋಳಿಗೆಯ ಮೂಲಕ ಈ ದುಶ್ಚಟ ಮುಕ್ತ ಸಮಾಜ ಕಟ್ಟಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ, ಅವ್ರು ಮಾಡಿರ್ತಕ್ಕಂಥ ಕಾಯಕ, ಅವ್ರು ಮಾಡಿರ್ತಕ್ಕಂಥ ನಮಗೆ ಪ್ರೇರಣೆ. ಅವರು ಅವತ್ತು ಮಹಂತ ಪಪ್ಪಗಳವರು ಏನ್ ಮಾಡಿದ್ರು, ಇಡೀ ನಾಡಿನಾದ್ಯಂತ ತಿರುಗಾಡಿ ಈ ದುಶ್ಚಟಗಳಿಂದ ಎಷ್ಟೋ ಕುಟುಂಬಗಳನ್ನ ವಿಮುಕ್ತರನ್ನಾಗಿ ಮಾಡಿ ಆ ಕುಟುಂಬಗಳಿಗೆ ದಾರಿದೀಪವಾದ್ರು, ಬೆಳಕು ಕೊಟ್ಟರು. ಈ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ. ಅಂಥವ್ರು ಯಾರಾದ್ರೂ ಕಂಡ್ರೆ ನನಗೆ ಖಂಡಿತವಾಗಿಯೂ ನನಗೆ ಸಂಪರ್ಕಿಸಿ. ನಾನು ನನ್ನ ಪ್ರಯತ್ನದಲ್ಲಿ, ನನ್ನ ಹಲವು ರೀತಿಯ ಪ್ರಯತ್ನಗಳ ಮೂಲಕ ನಾನು ಅವರನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ನಾನು ಮಾಡ್ತಾನೆ, ಖಂಡಿತವಾಗಿಯೂ ಮಾಡ್ತಾನೆ. ಅದು ನನ್ನ ಕೆಲಸ, ಅದು ನನಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯ. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ಅರ್ಥಗರ್ಭಿತವಾಗಿ ಈ ಒಂದು ವ್ಯಸನ ಮುಕ್ತ ದಿನವನ್ನ ಆಚರಣೆ ಮಾಡ್ತಾ, ಎಲ್ಲರಿಗೂ ಪ್ರತಿದಿನವೂ ವ್ಯಸನದಿಂದ ಮುಕ್ತ ಪಡೆಯಲಿ, ಪ್ರತಿದಿನವೂ ಅವರು ಸುಖಕರವಾದ ಜೀವನ ನಡೆಸಲಿ ಅಂತೇಳಿ ನಾನು ಆಶಿಸ್ತೇನೆ. ಅವರ ಬದುಕು, ಅವರ ಜೀವನ ಸುಖಕರವಾಗಿರಲಿ ಅಂತ